ಸ್ವತಂತ್ರ ಸಿಕ್ಕು 78 ವರ್ಷ. ನಾಳೆ ದೇಶಾದ್ಯಂತ 78ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಡಗರ. ನಾಳೆ ದೆಹಲಿಯ ಕೆಂಪುಕೋಟೆಯ ಮೇಲೆ ತಿರಂಗ ರಾರಾಜಿಸಲಿದೆ. ಸ್ವತಂತ್ರ ದಿನಾಚರಣೆ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಟೈಟ್ ಸೆಕ್ಯೂರಿಟಿ ಕೂಡ ಇದೆ. ನವದೆಹಲಿಯ ನಗರದಾದ್ಯಂತ ಹದ್ದಿನ ಕಣ್ಣು ಇಡಲಾಗಿದೆ. ನವದೆಹಲಿಯ ನಗರದಾದ್ಯಂತ ಹದ್ದಿನ ಕಣ್ಣಿಟ್ಟಿದ್ದಾರೆ. ಸೆಕ್ಯೂರಿಟಿಯನ್ನು ಹೆಚ್ಚಿನ ರೀತಿಯಲ್ಲಿ ಇಡುತ್ತೆ. ಕಾರಣ ಸ್ವತಂತ್ರ ದಿನಾಚರಣೆ ದಿನ ಎಲ್ಲ ಕಡೆಯೂ ಕೂಡ ಭದ್ರತೆಗೆ ಯಾವುದಾದ್ರೂ ಅಹಿತಕರ ಘಟನೆ ನಡೆಯೋದಿರಲಿ, ಇದನ್ನು ಯಾರಾದರೂ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಟೆರರಿಸ್ಟ್ಗಳು ಅಲ್ಲಿ ಇಲ್ಲಿ ಬ್ಲಾಸ್ಟ್ ಆಗುವಂಥದ್ದು ಇಂಥದ್ದು ಯಾವುದೋ ಆಗಬಾರ್ದು ಅಂತ ಹೈ ಸೆಕ್ಯೂರಿಟಿಯನ್ನು ಇಟ್ಟಿರ್ತಾರೆ. ಅದೇ ರೀತಿಯಾಗಿ ನಾಳೆ ಕೆಂಪುಕೋಟೆಯ ಮೇಲೂ ಕೂಡ ತಿರಂಗ ರಾರಾಜಿಸುತ್ತೆ. ಪ್ರತಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಎಂದು ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣವನ್ನು ಪ್ರಧಾನಿಗಳು ಮಾಡ್ತಾರೆ. ಕೇಂದ್ರ ಸರ್ಕಾರವು 2022ರಿಂದ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವಕ್ಕೆ ಹರ್ ಘರ್ ತಿರಂಗ ಅಭಿಯಾನ ನಡೆಸ್ತಾ ಇದ್ದು, ಈ ಬಾರಿ ಕೂಡ ಶುರುವಾಗಿದೆ. 1904ರಿಂದ ಮೊದಲುಗೊಂಡು ಭಾರತದ ರಾಷ್ಟ್ರೀಯ ಧ್ವಜವು ನಾನಾ ರೂಪಗಳನ್ನು ಪಡೆದು 1947ರಲ್ಲಿ ಈಗಿನ ತ್ರಿವರ್ಣ ಧ್ವಜದ ರೂಪವನ್ನು ಪಡೆಯಿತು. ರಾಷ್ಟ್ರೀಯ ಧ್ವಜವು ಭಾರತದ ಹೆಮ್ಮೆಯಾಗಿದ್ದು, ಅದನ್ನು ಸರಿಯಾದ ಕ್ರಮದಲ್ಲೇ ಹಾರಿಸಬೇಕು. ಆಕಾಶದೆತ್ತರಕ್ಕೆ ಧ್ವಜವು ರಾರಾಜಿಸಬೇಕು. ಭೂಮಿಗೆ ತಾಗುವಂತೆ ಇರಬಾರದು. ಕೋಲು, ಕಬ್ಬಿಣದ ರಾಡ್ ಅಥವಾ ಮರದ ದೊಣ್ಣೆಯೇ ಆಗಲಿ, ಮನೆಯಲ್ಲಿ ಲಭ್ಯವಿರುವ ವಸ್ತುಗಳನ್ನು ಬಳಸಿಕೊಂಡು ಧ್ವಜವನ್ನು ಸರಿಯಾದ ಕ್ರಮದಲ್ಲೇ ಹಾರಿಸುವಂತೆ ಸೂಚಿಸಲಾಗಿದೆ.